ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಗದಗ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಈ ಸಂದರ್ಭದಲ್ಲಿ ಜನಜೀವನ ಬಹುತೇಕ ಅಸ್ತವ್ಯಸ್ತಗೊಂಡಿತ್ತು. ರಸ್ತೆ ತುಂಬೆಲ್ಲ ನೀರು ತುಂಬಿದಂತಹ ಸನ್ನಿವೇಶ. ನಗರದ ಬೆಟಗೇರಿ ಗ್ರಾಮದಲ್ಲಿ ನಗರಸಭೆಯಿಂದ ಧರೆಗೆ ಉರುಳಿದಂತಹ ಮರ, ವಿದ್ಯುತ್ ಕಂಬಗಳನ್ನು ತೆರವು ಮಾಡಲಾಗಿದೆ. ಚಂದ್ರಗೌಡ ಕರಿಸೋಮನಗೌಡರ ನೇತೃತ್ವದಲ್ಲಿ ಕಾರ್ಯ ನಡೆದಿದೆ. ಕೆಲ ಮನೆಗಳ ಮೇಲ್ಛಾವಣಿ ಸಹ ಗಾಳಿಗೆ ಹಾರಿ ಹೋಗಿದೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ. ಬಹುತೇಕ ಎಲ್ಲ ಕಡೆ ಭಾರಿ ಮಳೆಯಾಗಿರುವಂತಹ ಪರಿಣಾಮ ಆಗಿರುವಂತಹ ಅವಾಂತರವನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದೊಂದು ಜಿಲ್ಲೆಯದ್ದು ಒಂದೊಂದು ಕತೆ. ಈಗ ಸದ್ಯ ಗದಗ ಬೆಟಗೇರಿ ಗ್ರಾಮ ಏನು ನೋಡ್ತಾ ಇದ್ದೀರಿ, ಇಲ್ಲಿ ನೋಡಿ ಮರ ಧರೆಗುರುಳಿದೆ, ವಿದ್ಯುತ್ ಕಂಬಗಳು ಕೂಡ ನೆಲಕ್ಕೆ ಬಿದ್ದಿರೋದ್ರಿಂದಾಗಿ ಅದರ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗಿದೆ.